ನನ್ನ ಹೆಸರು ಬಿ ವೆಂಕಟೇಶ್. ನಾನು ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ನಾವು SC/ST ಸಂಬಂಧಿಸಿದಂಥ ನಿರುದ್ಯೋಗಿಯಾಗಿದ್ದು ಸುಮಾರು 20 ವರ್ಷದಿಂದ ಇದೇ ಬ್ಯಾಕ್ಲಾಗ್ ಉದ್ಯೋಗಕ್ಕೆ ನಾವು ಕಾದು ಕೂತ್ಕೊಂಡಿದ್ದೀವಿ. ಆದರೆ ಸರ್ಕಾರ ಮತ್ತು ಇಲಾಖೆಗಳು ಸಾಕಷ್ಟು ಒಂದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಿಂದೆ ಬಂದಿರತಕ್ಕಂಥ ಸರ್ಕಾರ ಸಾಕಷ್ಟು ಸರಿ ನಾವು ಮನವಿ ಸಲ್ಲಿಸಲು ಕೂಡ ಮಾಡಿಲ್ಲ. ಆದರೆ ಈಗ ಮೊನ್ನೆ ತಾನೇ ಸಿದ್ದರಾಮಯ್ಯ ಸರ್ ಒಂದು ಕಾರ್ಯಕ್ರಮದಲ್ಲಿ ಕಂಪಲ್ಸರಿ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ, ನಾವು ತುಂಬುತ್ತೇವೆ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಅದರಿಂದ ನಾವು ಸಾಕಷ್ಟು ನಂಬಿಕೆ ಇಟ್ಟಿದ್ದೀವಿ. ಅದೇ ರೀತಿ ಕೂಡ ಮೊನ್ನೆ ಡಾಕ್ಟರ್ SC ಮಹದೇವ್ ಸರ್ ಕೂಡ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ಕೂಡ ನೀವು ಕಂಪಲ್ಸರಿ ಬ್ಯಾಕ್ಲಾಗ್ ಉದ್ಯೋಗ ಕಡ್ಡಾಯವಾಗಿ ಮಾಡಲೇಬೇಕಂತಿದ್ದಾರೆ. ಸೊ ಹಾಗಾಗಿ ನಾವು ಅವರು ಕೂಡ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ. ದಯವಿಟ್ಟು ನಾವು ಇಡೀ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊಂತಂದ್ರೆ ಸುಮಾರು 2001ರಿಂದ ಆ ಕಡೆನೇ 2500 ಪೋಸ್ಟು ಇದ್ದು ಅವು ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಅದರಿಂದ ಇಲ್ಲಿವರೆಗೂ ಅಂದ್ರೆ 2001ರಿಂದ 2024ರವರೆಗೆ ಸಾಕಷ್ಟು 21-23 ಇಲಾಖೆಗಳಲ್ಲಿ ಏನಿಲ್ಲ ಅಂದ್ರೆ 10,000ರಿಂದ 15,000 ಪೋಸ್ಟ್ಗಳು ವೇಕೆನ್ಸಿ ಇದಾವ. ಸೊ ಅವೆಲ್ಲ ಉತ್ತರಗುಣ ತುಂಬಬೇಕು. ಇಲ್ಲದಿದ್ದರೆ ಲಕ್ಷಾಂತರ ಜನ ನಿರುದ್ಯೋಗಿದ್ದೀವಿ. ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ SC/STಗೆ ನಿರುದ್ಯೋಗ ಸಾಕಷ್ಟು ಅನ್ಯಾಯ ಆಗುತ್ತೆ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಅಂದ್ರೆ 5,000ರಿಂದ 6,000 ಬ್ಯಾಕ್ಲಾಗ್ ಪೋಸ್ಟ್ಗಳು ವೇಕೆನ್ಸಿ ಇದಾವ. ಮೊನ್ನೆ ಸಿದ್ದರಾಮಯ್ಯ ಸರ್ ಅವ್ರು ಏನ್ ಮಾಡಿದಂದ್ರೆ 5,000 ಕೋಟಿ ಅನುದಾನ ನೀಡಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕಾಗಿ. ಸೊ ಆ ಒಂದು ಅನುದಾನದಲ್ಲಾದ್ರೂ ನಮಗೆ ಈ ಒಂದು 370 ಜೆಯಲ್ಲಿ ಉದ್ಯೋಗ ತುಂಬಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ನಿರುದ್ಯೋಗಗಳಿದ್ದೀವಿ. ಯಾವುದೇ ಕಾರಣಕ್ಕೆ ಈ ಉದ್ಯೋಗಗಳನ್ನು ಲೇಟ್ ಮಾಡದೇ ಶೀಘ್ರವಾಗಿ ತುಂಬಬೇಕು. ಆಮೇಲೆ ವಯೋಮಿತಿ ನೋಡ್ಕೊಂಡ್ರೆ 20 ವರ್ಷ ಆಯ್ತು ತುಂಬಿಲ್ಲ. ಪ್ರತಿ 10 ವರ್ಷಗಳ ಸರಿ ಈ ಬ್ಯಾಕ್ಲಾಗ್ ಉದ್ಯೋಗ ತುಂಬಬೇಕಿತ್ತು, ಆದರೆ ಕಾರಣಾಂತರದಿಂದ ತುಂಬಿಲ್ಲ. ಹಾಗಾಗಿ ಈಗ ಏನು 29ರಿಂದ 40 ವರ್ಷವರೆಗೆ ಏಜ್ ಮಾಡಿದ್ರೆ ಅದು 45ವರೆಗೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಕೂಡ ಯಾವುದೇ ರೀತಿಯಿಂದ ಇದು ಮಾಡ್ದಂಗೆ ಇದು ವಯೋಮಿತಿ ಆಧಾರ ಮೇಲೆ ತುಂಬತಕ್ಕಂಥ ಉದ್ಯೋಗಗಳು ಇದರಲ್ಲಿ ಬಿಟ್ಟು ಬೇರೆ ಏನೇ ರೀತಿಯಿಂದ ನಿಯಮಗಳು ತರಬಾರ್ದು. ಶೀಘ್ರದಲ್ಲಿ ಈ ಉದ್ಯೋಗಗಳನ್ನು ತುಂಬಿ ನಮ್ಮ ಎಲ್ಲರಿಗೂ ಉದ್ಯೋಗ ಭಾಗ್ಯವನ್ನು ಕೊಡಬೇಕಂತ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಿರುದ್ಯೋಗಿಗಳ ಪರವಾಗಿ ನಾವು ಇಡೀ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೆ ಈ ಉದ್ಯೋಗಗಳನ್ನ ಲೇಟ್ ಮಾಡದೆ ಶೀಘ್ರವಾಗಿ ತುಂಬಿ ನಮ್ಗೆ ಉದ್ಯೋಗ ಭಾಗವನ್ನು ದೊರಕಿಸಿಕೊಡ್ಬೇಕೆಂದು ಎಲ್ಲ ಒಂದು ನಮ್ಮ SC/ST ಸಂಬಂಧಿಸಿದಂಥ ಶಾಸಕರಿಗೂ ಮತ್ತು ಸಚಿವರಿಗೂ ಕೂಡ ವಿನಂತಿಸಿಕೊಳ್ತಾ ಈ ಉದ್ಯೋಗಗಳನ್ನ ಲೇಟ್ ಮಾಡದೇ ಶೀಘ್ರವಾಗಿ ತುಂಬಿಸಿ ಅಂತ ನಾನು ವಿನಂತಿಸಿಕೊಳ್ತಿದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.